ವೆಲ್ಕಮ್ ಟು ಹುಮಾಯೂಸ್ ಟೂಮ್. ಅವಾಗ ಹೆಂಗಿತ್ತು ನೋಡಿ, ಪ್ರೇಮ ಕಥೆ ಆಗಲಿ ಬಾಂಡಿಂಗ್ ಆಗಲಿ. ಇವಾಗ ಹಂಗಲ್ಲ, ಏನೋ ಆಗಿದ ತಕ್ಷಣ ಜಗಳ, ಡಿವೋರ್ಸ್. ಯಂಗರ್ ಬ್ರದರ್ ಅಂದರೆ ತಮ್ಮ ಸಾಯಿಸಿರೋದು ಥ್ರೋನ್ಗೋಸ್ಕರ. ಸೊ ಸೀತಾರಾಮ್ ದಿವಾನ್ ಚಂದ್ ತುಂಬ ಹೈಪ್ ಇತ್ತು. ಅಷ್ಟೊಂದು ಚೆನ್ನಾಗಿಲ್ಲ ಆ್ಯಕ್ಚುಲಿ. ಏನು ತುಂಬ ಎಣ್ಣೆನಾ ಮತ್ತೆ ಮತ್ತೆ ಬರಬೇಕಂತ ಅನಿಸುವ ಜಾಗ ಇಂಡಿಯಾ ಗೇಟು. ಚಾನಲ್ಗೆ ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸಲ್ಲಿ ಇದೊಂದು ಚಾಪ್ಟರ್ ಅಥವಾ ಇದೊಂದು ಪಿಕ್ಚರ್ ನೋಡಿರ್ತೀರ ನೀವು. ಎಸ್, ವೆಲ್ಕಮ್ ಟು ಹುಮಾಯೂಸ್ ಟೂಮ್. ಇದು ಶಹಜಾನ್ ತಾಜ್ ಮಹಲ್ ಕಟ್ಟೋಕ್ಕಿಂತ ತುಂಬ ಮುಂಚೆ ಕಟ್ಟಿರೋದು. 1558 ಯಾರು ಕಟ್ಟಿರೋದು, ಶಹಜಾನ್ಗೂ ಇದಕ್ಕೂ ಏನು ಸಂಬಂಧ ಎಲ್ಲ ಹೇಳ್ತೀನಿ. ಬಟ್ ಲುಕ್ ಎಟ್ ದಿಸ್ ಅಮೇಝಿಂಗ್ ಟೂಮ್ ಇದು. ಬಟ್ ಇದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಯಾಕಂದರೆ ಇದರಲ್ಲಿ ಔರಂಗಜೇಬ್ದು ಒಂದು ಪಾತ್ರ ಇದೆ. ದಾರಾ ಶಿಕಾಯ್, ನಿನ್ನ ಹೆಸರು ಜ್ಞಾಪಕ ಇಟ್ಕೊಳ್ಳಿ. ದಾರಾ ಶಿಕಾಯ್ದು ತುಂಬ ಇಂಪಾರ್ಟೆಂಟ್ ರೋಲ್ಸ್, ತುಂಬ ಇಂಪಾರ್ಟೆಂಟ್ ಸ್ಟೋರಿ ಇದೆ. ಮುಂದೆ ಹೋಗ್ತಾ ಹೇಳ್ತೀನಿ, ಬನ್ನಿ. ಸೊ ಹುಮಾಯೂನ್ ಟೂಮ್ನ ಕಟ್ಟಿದ್ದು ಯಾರಂದರೆ ಹುಮಾಯೂನೇ. ಅವ್ರ ಹೆಸರು ಮಿರ್ಜಾ ನಾಸಿರ್ ಅಲ್ ದೀನ್ ಮೊಹಬ್ಬತ್ ಅಂತ. ನೀವು ಮುಂಚೆ ಕೇಳಿರ್ತಾರೆಲ್ಲರೂ ಹುಮಾಯೂ ಅಂತ. ಯಾಕಂದರೆ ಇದೊಂದು ಟೋಂಬು ಕೆಲವೊಂದು ಜನದ್ದು ಹಿಸ್ಟ್ರಿ ಬುಕ್ಸಲ್ಲಿ ಆ ಕಾಲದಲ್ಲಿ ಇದ್ದಂಥದ್ದು ಇವಾಗ ಲೈವಾಗಿ ನೋಡ್ತಾ ಇದ್ದೀವಿ. ಇದನ್ನು ಬಟ್ ಫಿನಿಷ್ ಮಾಡಿರೋದು ಅವ್ರ ವೈಫ್. ಅವ್ರು ಸತ್ತ ಮೇಲೆ ಅದನ್ನು ಫಿನಿಷ್ ಮಾಡ್ತಾರೆ. ಇನ್ನೊಂದೇನು ವಿಷಯ ಅಂದರೆ, ದಿಸ್ ಈಸ್ ಇಂಡಿಯಾ ಸಬ್ ಕಾಂಟಿನೆಂಟ್ಸ್ ಫಸ್ಟ್ ಟೋಮ್. ಇದು ಶಹಜಾನ್ಗಿಂತ ತುಂಬ ಮುಂಚೆ ಆಗಿರೋದು ಒಂದು ಟೋಮು. ಯಾಕಂದರೆ ಶಹಜಾನು ಹುಮಾಯೂದು ಮೊಮ್ಮಗ ಆಗಿರ್ತಾರೆ. ಇದನ್ನ ಕಟ್ಟಿರೋದು ಅವರ ನೆನಪಲ್ಲಿ ಬಾನು ಬೇಗಮೆ. ನೋಡಿ, ಈಗಿನ ಕಾಲದಲ್ಲಿ ಸ್ವಲ್ಪ ಜಗಳ ಆಯಿತು, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅಂದ ತಕ್ಷಣ ಡಿವೋರ್ಸ್ ಆಗುತ್ತೆ, ಬಿಟ್ಟು ಹೋಗ್ತಾರೆ. ಆದರೆ ಒಂದು ಇತಿಹಾಸ, ಇಷ್ಟೊಂದು ವರ್ಷ ಮುಂಚೆ ಒಬ್ಬರು ಹೆಣ್ಣು ತನ್ನ ಗಂಡನ ನೆನಪಿಗೋಸ್ಕರ ಇದನ್ನು ಫಿನಿಷ್ ಮಾಡ್ತಾರೆ. ಹಾಗೆ ಶಹಜಾನು ತನ್ನ ಮುಮ್ತಾಜ್ಗೋಸ್ಕರ ತಾಜ್ ಮಹಲ್ ಕಟ್ತಾರೆ. ಆವಾಗ ಹೆಂಗಿತ್ತು ನೋಡಿ, ಪ್ರೇಮ ಕಥೆ ಆಗಲಿ ಬಾಂಡಿಂಗ್ ಆಗಲಿ. ಇವಾಗ ಹಂಗಲ್ಲ, ಏನೋ ಆಗಿದ ತಕ್ಷಣ ಜಗಳ, ಡಿವೋರ್ಸ್ ಅಂತೆಲ್ಲ ಮಾತುಗಳು ಬರುತ್ತೆ. ನಾವು ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತೀವಿ. ಆದರೆ ಸೊ ಇದು ಬಾನು ಬೇಗಮ್ ಅವರ ಸಮಾಧಿ. ನಾನು ಹೇಳ್ದಂಗೆ ಬಾನು ಬೇಗಮ್ ಅವರು ಇಡೀ ಅವ್ರ ಜೀವನ ಏನಿದೆ ಈ ಟೋಮ್ನ ಮಾಡೋಕ್ಕೆ ಅರ್ಪಿಸಿದರು ಅವರ ಗಂಡ ಹುಮಾಯೂ ಅವರ ನೆನಪಲ್ಲಿ. ಸೊ ಅವರ ಸಮಾಧಿ ಇಲ್ಲಿದೆ. ಇದು ಬಿಟ್ಟು ಇಲ್ಲಿ 4 ಬೇರೆ ಬೇರೆ ಬಾಗಿಲಿದೆ, ರೂಮ್ ಇದೆ. ಅಲ್ಲಿ 2 ಸಮಾಧಿ ಇದೆ. ಆ 2 ಸಮಾಧಿಯಲ್ಲಿ ತುಂಬ ಜನ ಇದ್ದಾರೆ. ಫಾರೂಕ್ ಸಿಯಾರ್ ಆಗಿರ್ಬೋದು, ಇನ್ನೊಂದು ಬೇಗಮ್ ಅವ್ರದ್ದು, ಮತ್ತು ದಾರಾ ಶಿಕಾಯ್. ಈ ಹೆಸರು ಮುಂಚೆನೂ ಹೇಳಿದ್ದೆ ನಾನು ನಿಮಗೆ, ದಾರಾ ಶಿಕಾಯ್ ಅಂದರೆ ಏನು ಅಂತ. ಅಲ್ಲಿ ಹೋಗೋಣ, ಅಲ್ಲಿ ಹೆಸರು ಬರೆದಿಲ್ಲ ದಾರಾ ಶಿಕಾಯ್ ಯಾರ್ದು ಅಂತ. ಬಟ್ ಎಲ್ಲ ಕ್ಯಾಪ್ಚರ್ ಮಾಡಿ ನಿಮಗೆ ದಾರಾ ಶಿಕಾಯ್ ಬಗ್ಗೆ ಹೇಳ್ತೀನಿ ನಾನು. ಸೊ ನಾನು ಇದರಲ್ಲಿ ಒಂದು ಹೆಸರು ಹೇಳಿದೆ ನಿಮಗೆ, ದಾರಾ ಶಿಕಾಯ್. ಈ ದಾರಾ ಶಿಕಾಯ್ ರೀಸೆಂಟಾಗಿ ಚಾವಾ ಮೂವಿ ಯಾರು ನೋಡಿರ್ತೀರಾ ಅವ್ರಿಗೆ ಗೊತ್ತಿರುತ್ತೆ ದಾರಾ ಶಿಕಾಯ್ ಅಂದರೆ ಯಾರು ಅಂತ. ದಾರಾ ಶಿಕಾಯ್ ಶಹಜಹಾನ್ನ ಮಗ, ಆಮೇಲೆ ಹುಮಾಯೂನ ಗ್ರೇಟ್ ಗ್ರ್ಯಾಂಡ್ಸನ್ನು. ಅವ್ರದ್ದು ಸಮಾಧಿ ಈ 9 ಸಮಾಧಿಯಲ್ಲಿ ಒಂದಾಗಿರುತ್ತೆ. ಸೊ ಅವ್ರದ್ದೇನು ಹಿಸ್ಟ್ರಿ ಅಂತ ಹೇಳಿದ್ರೆ, ಅವ್ರನ್ನ ಸಾಯಿಸಿದ್ದು ಔರಂಗಜೇಬ್ ಅಂದರೆ ಶಹಜಹಾನ್ನ ಇನ್ನೊಂದು ಮಗ. ಅವರ ಯಂಗರ್ ಬ್ರದರ್ ಅಂದರೆ ತಮ್ಮ ಸಾಯಿಸಿರೋದು ಥ್ರೋನ್ಗೋಸ್ಕರ. ಅವ್ರನ್ನ 1678 ಸಾಯಿಸಿ ಇಲ್ಲಿಗೆ ಬಂದು ಅವ್ರದ್ದು ಸಮಾಧಿ ಮಾಡ್ತಾರೆ. ಸೊ ಮುಘಲ್ ಔರಂಗಜೇಬ್ ಆಗಲಿ, ಅಲಾವುದ್ದೀನ್ ಖಿಲ್ಜಿ ಆಗಲಿ, ಎಲ್ಲರೂ ತನ್ನ ಥ್ರೋನ್ಗೋಸ್ಕರ ತನ್ನ ಹುಟ್ಟದವ್ರನ್ನ ಸಾಯಕ್ಕೂ ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ. ಆದರೆ ಅದೇ ನಮ್ಮ ಮರಾಠ ಸಾಮ್ರಾಜ್ಯ, ಈ ಸ್ವರಾಜ್ ಅನ್ನೋದು ಛತ್ರಪತಿ ಶಿವಾಜಿದು ಏನು ಕನಸಾಗಿತ್ತು ಅದನ್ನು ನನಸು ಮಾಡಲಿಕ್ಕೆ ಸಂಭಾಜಿ ಮಹಾರಾಜ್ ಆಗಲಿ, ಬಾಜಿರಾವ್ ಆಗಲಿ, ಆಮೇಲೆ ತಾನಾಜಿ ಆಗಲಿ, ಈ ಥರ ಮೂವಿ ಇವಾಗ ಬಂದಿರೋದು ನಮ್ಗೆ ಗೊತ್ತಾಗಿದೆ. ಸೊ ಅವ್ರದ್ದು ಒಂದು ಯೋಚನೆಗೆ ಇಷ್ಟೊಂದು ಸಪೋರ್ಟ್ ಇದೆ. ಆದರೆ ಮುಘಲ್ ಸಾಮ್ರಾಜ್ಯದಲ್ಲಿ ಆ ಥರ ಒಂದು ಒಡನಾಟ, ಹೊಂದಾಣಿಕೆ ಇರಲಿಲ್ಲ. ಇನ್ನು ಈ ಡೆಲ್ಲಿ ಬೆಲ್ಟಲ್ಲಿ ಏನು ನೋಡ್ತೀರಾ ನೀವು, ಇಲ್ಲೆಲ್ಲ ನಿಮಗೆ ಮುಘಲ್ ರೂಲಿಂಗ್ ಜಾಸ್ತಿ ಇತ್ತು. ಅದಕ್ಕೆ ಮುಘಲ್ ಶೈಲಿಯಲ್ಲಿ, ನಿಮ್ಮದು ಟೋಮ್ ಶೈಲಿಯಲ್ಲಿ ಜಾಸ್ತಿ ನೋಡೋಕ್ಕೆ ಸಿಗುತ್ತೆ.
ನಿಮಗೆ ಹುಮಾಯೂನ್ ಆಗಿರ್ಬೋದು, ಕುತುಬ್ ಮಿನಾರ್ ಆಗಿರ್ಬೋದು, ತಾಜ್ ಮಹಲ್ ಆಗಿರ್ಬೋದು, ಅಥವಾ ರೆಡ್ ಫೋರ್ಟ್ ಆಗಿರ್ಬೋದು, ಎಲ್ಲ ನಿಮಗೆ ಟೋಮ್ ಲುಕ್ಕಲ್ಲಿದೆ, ಮುಘಲ್ ಲುಕ್ಕಲ್ಲಿದೆ. ಅದೇ ಕೆಳಗಡೆ ಹೋದಾಗ ನಮ್ಮ ಆ ಕಡೆ ಬರೋಕ್ಕೆ ಬಿಡಲಿಲ್ಲ. ಅದಕ್ಕೆ ನಾನು ಒಂದು ಹೇಳ್ತೀನಿ, ನಾನು ತಿಳ್ಕೊಂಡಿರೋದೇನು ಅಂದರೆ ಮರಾಠ ಸಾಮ್ರಾಜ್ಯ, ಮರಾಠರು ಮುಂಚೆ ಏನಿದ್ರು ಅವರು ಇಂಡಿಯನ್ ಕಲ್ಚರ್ನ ಅಥವಾ ನಾವು ಹಿಂದೂನ ಫಾಲೋ ಮಾಡೋಕ್ಕೆ ತುಂಬ ದೊಡ್ಡ ರೋಲ್ ಪ್ಲೇ ಮಾಡಿದ್ದಾರೆ. ಅವ್ರು ಇಲ್ಲ ಅಂದರೆ ಮೋಸ್ಟ್ಲಿ ಇವಾಗ ಬೇರೆ ಸಿನಾರಿಯೋ ಆಗ್ತಿತ್ತು. ಅವರು ಒಂದು ಸ್ವರಾಜನ ಒಂದು ಕನಸು ಕಾಣಿ ತುಂಬ ಒಂದು ಯುದ್ಧಗಳು ಗೆದ್ದು ಸಾಧನೆಗಳು ಮಾಡಿದ್ದಾರೆ. ಸೊ ಇವರು ಪ್ರೇಮಕ್ಕೋಸ್ಕರ ಟೋಮ್ಗಳು ಕಟ್ಟಿದ್ದಾರೆ, ಆದರೆ ಅದೇ ಟೋಮ್ಗಳನ್ನ ಬರದಾಳು ಮಾಡ್ತವ್ರೆ. ಈ ಟೋಮಲ್ಲಿ ಒಂದೇ ಒಂದು ಕಡೆ ಎಂಟ್ರೆನ್ಸಲ್ಲಿ ಆ ಬೋರ್ಡ್ ಮೇಲೆ ಬಾನು ಬೇಗಮ್ ಅವ್ರು ಕಟ್ಟಿದ್ದು ಅಂತ ಇದೆ. ಅದು ಬಿಟ್ಟು ಎಲ್ಲೂ ಬರ್ದಿಲ್ಲ ಅವ್ರ ಹೆಸರು. ಇವ್ರ ಹೆಸರು ಬರ್ಕೊಂಡವ್ರಲ್ಲಪ್ಪ. ಹುಮಾಯೂನ್ ಟೋಮಿಂದ ನಾವು ಆಚೆ ಬಂದ್ವಿ. ಇದೇ ರೀತಿ ಲಾಸ್ಟ್ ಮುಘಲ್ ಎಂಪರರ್ ಬಹದ್ದೂರ್ ಶಾ ಜಫರ್ ಅವರನ್ನು ಇಲ್ಲಿಂದನೇ ಹುಮಾಯೂನ್ ಟೋಮಿಂದನೇ ಆಚೆ ಕರ್ಕೊಬಂದು ಬ್ರಿಟಿಷ್ ಅವರು ಅವ್ರನ್ನ ಖೈದಿ ಮಾಡ್ಕೊತಾರೆ. ಹಿ ವಾಸ್ ಅ ಲಾಸ್ಟ್ ಮುಘಲ್ ಎಂಪರರ್ ಬಹದ್ದೂರ್ ಶಾ ಜಫರ್. ಸೊ ಸೀತಾರಾಮ್ ದಿವಾನ್ ಚಂದ್ ತುಂಬ ಹೈಪ್ ಇತ್ತು. ಆ್ಯಕ್ಚುಲಿ ಎರಡು ಸರಿ ಡೆಲ್ಲಿಗೆ ಬಂದಾಗ ಸೀತಾರಾಮ್ ದಿವಾನ್ ಚಂದ್ಗೆ ಬರಬೇಕು ಅಂದ್ಕೊಂಡ್ವಿ. ಅಷ್ಟೊಂದು ಚೆನ್ನಾಗಿಲ್ಲ ಆ್ಯಕ್ಚುಲಿ. ಏನು ಹೈಪ್ ಕೊಟ್ಟರು ಅಂತ ಗೊತ್ತಿಲ್ಲ ನಂಗೆ. ನನ್ನ ಫ್ರೆಂಡ್ಸ್ ಎಲ್ಲ ಸೀತಾರಾಮ್ಗೆ ಹೋಗಬೇಕು ಅಂತ, ಆದರೆ ಅಷ್ಟೊಂದು ಹೈಪ್ ಇಲ್ಲ. ಒಂಥರ ಮೈದಾನ ತಿಂದಿದ್ದ ಥರ ಆಯಿತು. ನೀವು ಬರೋಗಿದ್ರೆ ಬರ್ಬೋದು, ನಾನು ಸಜೆಸ್ಟ್ ಮಾಡ್ತೀನಿ ಬರಬೇಡಿ. ಚೆನ್ನಾಗಿಲ್ಲ. ನಿಮ್ಗೆ ಬಂದು ಟೇಸ್ಟ್ ಮಾಡಿಬಿಟ್ಟು ಇಷ್ಟ ಆದರೆ ಹಾಕಿ ಕಮೆಂಟಲ್ಲಿ. ನನಗಿಷ್ಟ ಆಗಿಲ್ಲ. ಓ ಎಸ್, ಫೈನಲಿ ಯೂಟ್ಯೂಬ್ ಕ್ರ್ಯಾಶ್. ಚಾಂದಿನಿ ಚೌಕಲ್ಲಿ ಇದ್ದೀವಿ. ಚಾಂದಿನಿ ಚೌಕಲ್ಲಿ ಇಲ್ಲೊಂದಿದೆ. ಸೊ ಇದೊಂದು ಗಲ್ಲಿಯಲ್ಲಿ ಒಂದು ಸೊಲೆ ಪುಟ ಟ್ರೈ ಮಾಡಿದ್ದೀವಿ. ಸಂಜನೆ ಹೇಳೋ ಪ್ರಕಾರ ಸೀತಾರಾಮ್ ದಿವಾನ್ ಚಂದ್ 1950 ಇಂದ ಮಾಡ್ತಿರೋ ಪಾರ್ಗಂಜಿಂದ ಸಖತ್ತಾಗಿದೆ, ಚೆನ್ನಾಗಿದೆ. ಬಟ್ ನಿಂದು ಎಕ್ಸ್ಪೆಕ್ಟೇಷನ್ ಇನ್ನೂ ಕಮ್ಮಿನೇ ಇದಲ್ಲ. ಓಕೆ ಬಟ್ ಅದಕ್ಕಿಂತ ಚೆನ್ನಾಗಿ. ಓಕೆ, ಇದು ಓಕೆನೇ ಬಟ್ ಅದಕ್ಕಿಂತ ಚೆನ್ನಾಗಿದೆ. ಎಸ್, ಗೋಯಿಂಗ್ ಅಪ್, ಲೆವೆಲ್ ಅಪ್ ಗೈಸ್. ಇಷ್ಟು ಚಿಕ್ಕ ರೆಸ್ಟೋರೆಂಟು. ಇಲ್ಲಿ ಲಸ್ಸಿ, ಜಲೇಬಿ, ಕಚೋರಿ ಚಾಟ್ ಎಲ್ಲ ಸಿಗುತ್ತೆ. ನಾವು ಜಲೇಬಿ ಹೇಳಿದ್ದೀವಿ ಸದ್ಯಕ್ಕೆ ರಬಡಿ ಜೊತೆಗೆ. ಕೊಡೋಕ್ಕಿನ್ನ 1 ಅವರ್ ಮಾಡ್ತಾನೆ. ಕೊಟ್ಟ ಗುರು. ಇದು ನಾನು ಫಸ್ಟ್ ತೊಗೊಂಡಿದ್ದೀವಿ ರಬಡಿ ಜಲೇಬಿ. ಚೋಲೆ ಭಟೂರೆ ನಾನು ತಿಂದಿಲ್ಲ, ನಂಗೆ ತಿನ್ನೋಕೆ ಆಗಿಲ್ಲ. ಅಷ್ಟು ಆಯಿಲ್ ಇತ್ತು, ಒಂಥರ ಫ್ಲೋಟಿಂಗ್ ಇತ್ತು. ಸೊ ಇದು ತಿನ್ಬೋದು, ಶುಗರ್. ನೈಸ್. ಎಸ್, ಫಸ್ಟ್ ಬೈಟ್, ಲೆಟ್ಸ್ ಗೋ. ತಿಂತೀನಿ. ಏನು ತುಂಬ ಎಣ್ಣೆನಾ? ಎಣ್ಣೆಂದು ಇವಾಗ ತಾನೇ ಎತ್ತಿರೋದು. ಸ್ವೀಟ್ ಯಾವಾಗಲೂ ಕ್ರೇಜಿನೇ. ಅಲ್ಮೆಂಟ್ ರಬಡಿ ಇನ್ನೂ ಅಮೇಝಿಂಗ್, ಚೆನ್ನಾಗಿದೆ. ಇಲ್ಲಿ ಬನ್ನಿ, ಇಲ್ಲಿ ಹಾಂ, ರಬಡಿ ಚೆನ್ನಾಗಿದೆ. ನನಗೆ ಜಿಲೇಬಿನೂ ಇಷ್ಟ ಆಯಿತು. ಅವಳಿಗೆ ಚೋಲೆ ಭಟೂರೆ ಇಷ್ಟ ಆಗ್ತದೆ, ನಂಗೆ ಚೋಲೆ ಭಟೂರೆ ಇಷ್ಟ ಆಗ್ತಾಯಿಲ್ಲ. ನನಗೆ ಜಿಲೇಬಿ ಇಷ್ಟ ಆಗ್ತದೆ, ಅವಳಿಗಿನ್ನ ಫೈನ್ ಟ್ಯೂನ್ ಆಗ್ಬೇಕಂತ. ಇನ್ನೂ ಫೈನ್ ಟ್ಯೂನ್. ಹಾಂ, ಇದು ತಿಂದಮೇಲೆ ರಿಫ್ರೆಶ್ಮೆಂಟ್ಗೆ ಸಕ್ಕತ್ತಾಗಿದೆ. ರಬಡಿ ಲಸ್ಸಿ ಬೊಂಬಾಟಾಗಿದೆ. ರಬಡಿ ಲಸ್ಸಿ ತುಂಬ ಚೆನ್ನಾಗಿದೆ. ಸೊ ಐ ವಿಲ್ ರೆಕಮೆಂಡ್. ಇದಕ್ಕೆ ಬನ್ನಿ. ಚಾಂದಿನಿ ಚೌಕು ಈ ಹರಿದ್ವಾರ್ ಪಕ್ಕ ಇದೆ. ಇಲ್ಲಿ ಎಷ್ಟು ಸರಿ ಡೆಲ್ಲಿಗೆ ಬಂದರೂ ಮತ್ತೆ ಬರಬೇಕಂತ ಅನಿಸುವ ಜಾಗ ಇಂಡಿಯಾ ಗೇಟು. ಇಲ್ಲಿ ಸುಮಾರು ಸರಿ ಬಂದಿದ್ದೀನಿ. ವ್ಲಾಗಲ್ಲೇ 2 ಸರಿ ಹಾಕಿದ್ದೀನಿ ಇಂಡಿಯಾ ಗೇಟ್ ಬಗ್ಗೆ. ಅಂದರೂ ಮತ್ತೆ ಬರಬೇಕಂತ ಜಾಗ ಅನ್ಸೋದೇ ಇದು. ಯಾಕಂದರೆ ತುಂಬ ಲೈವ್ಲಿ ಆಗಿರುತ್ತೆ. ನೋಡಿ, ಇವತ್ತು ಸಂಡೇನೂ ಅಲ್ಲ, ಮಂಡೇ ಇಷ್ಟು ಜನ ಇದ್ದಾರೆ. ಇಷ್ಟು ಒಂಥರ ಸೋಷಲ್ ಗ್ಯಾದರಿಂಗ್ ಥರ ಇದೆ ನೋಡಿ ಒಂಥರ ಎಲ್ಲ ಕಡೆ ನಿಮಗೆ. ಬಟ್ ಇಂಡಿಯಾ ಗೇಟ್ ಆಲ್ರೆಡಿ ಆಬ್ವಿಯಸ್ಲಿ ಆಲ್ವೇಸ್
ಆಸಮ್ ಟು ಸಿ ವಾಚ್. ಸ್ವಲ್ಪ ನಾನು ಬರ್ತೀನಿ ಇಲ್ಲಿ. ಜಾಸ್ತಿ ಏನೇನು ಇದ್ರ ಬಗ್ಗೆ ಹೇಳೋದೇನಿಲ್ಲ. ಆಲ್ರೆಡಿ ತುಂಬ ಒಂದು ವ್ಲಾಗ್ ಮಾಡಿದ್ದೀನಿ ನಿಮಗೆ ಅದ್ರ ಬಗ್ಗೆ ತಿಳ್ಕೊಳಕ್ಕೆ. ಜಸ್ಟ್ ತೋರಿಸೋಣ ಅಂತ ಅಷ್ಟೇ ಇಂಡಿಯಾ ಗೇಟ್ನ. ಸಪ್ತದು ಫಸ್ಟ್ ವ್ಲಾಗ್ ಇಲ್ಲಿಗೆ ಮುಕ್ತಾಯವಾಗಿದೆ. ಇವಾಗ ಸೆಕೆಂಡ್ ಸಿಟಿ ರಿವೀಲ್ ಮಾಡುವಂಥ ಸಮಯ. ಅದಕ್ಕಿಂತ ಮುಂಚೆ ಡೆಲ್ಲಿ ವ್ಲಾಗ್ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನೀವೆಷ್ಟು ಶೇರ್ ಮಾಡ್ತೀರಾ, ಎಷ್ಟು ಈ ವಿಡಿಯೋಗೆ ಪ್ರೀತಿ ಸಿಗುತ್ತೆ, ಅಷ್ಟೇ ಹೊಸ ಕಂಟೆಂಟ್ ನಮ್ಮ ಚಾನಲ್ ತೊಗೊಂಬರೋಕ್ಕೆ ನಮಗೆ ಹುಮ್ಮಸ್ಸು ಮತ್ತು ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ. ಹಾಗೆ ನೆಕ್ಸ್ಟ್ ಸಿಟಿ ಬಂದು ರಾಜಸ್ಥಾನ್ ಸ್ಟೇಟಲ್ಲಿರುವಂಥ ಒಂದು ಪುಟ್ಟ ಸಿಟಿ ಜೋಧ್ಪುರ್. ಹೌದು, ಜೋಧ್ಪುರಲ್ಲಿ ಏನೇನು ವಿಸಿಟ್ ಮಾಡಿದ್ದೀನಿ, ಒಂದು ಹಿಂದೂ ರಾಜ್ಯದ ಬಗ್ಗೆ ತಿಳಿಸ್ಕೊಂಡಿದ್ದೀನಿ. ವೆರಿ ಇಂಪಾರ್ಟೆಂಟ್ ಅದು ಇಂಡಿಯಾಗೆ. ಸೊ ಅದೆಲ್ಲ ವ್ಲಾಗಲ್ಲಿರುತ್ತೆ. ವ್ಲಾಗ್ ಕ್ರೇಜಿಯಾಗಿ ಎಡಿಟ್ ಆಗುತ್ತೆ. ಸೊ ಇದು ನಮ್ಮ ಸಪ್ತಾಹದು ಸೀರೀಸ್ದು ಸೆಕೆಂಡ್ ಸಿಟಿ. ನೆಕ್ಸ್ಟ್ ಬರುವಂಥದ್ದು ಜೋಧ್ಪುರ್. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಒತ್ಕೊಳ್ಳಿ, ಸಬ್ಸ್ಕ್ರೈಬ್ ಬಟನ್ ಒತ್ತಿ, ನೋಟಿಫಿಕೇಶನ್ ಆಲ್ ಟೈಮ್ ಆನ್ ಇಡಿ. ಯಾಕಂದರೆ ನಾವು ನೆಕ್ಸ್ಟ್ ಸಿಟಿ ತರಬೇಕಾದ್ರೆ ನಿಮ್ಗೆ ನೋಟಿಫಿಕೇಶನ್ ಬರಬೇಕು. ಹೀಗೆ ಪ್ರೀತಿ ಮಾಡ್ತಾ ಇರಿ, ಗಮ್ಮತ್ ಮಾಡ್ಕೊಂಡಿರಿ. ಸೈನಿಂಗ್ ಆಫ್ ಮಿಸ್ಟರ್ ಓಂಕಾರ ಆಚಾರ್ಯ. Bye-bye.